ನಮ್ ಎಷ್ಟೋ ಪಕ್ಷಿಗಾರ ಸ್ಟೇಷನ್ ಹೋದಾಗ ಅವ್ರ ಸ್ಟೇಷನ್ ಪಕ್ಷಿಗಾರ ಮುಂದೆ ಯಾವ ವಕೀಲರ ಅಂತ ಹೆಸರು ಕೇಳ್ತಾರ, ಅವ್ರ ಹೆಸರು ಹೇಳಿ ಅವ್ರ ಮನಿನ ಸುತ್ತಿಲ್ಲ, ಇಲ್ಲಿ ನಿಮ್ದೇನ್ ಸುತ್ತ ಮಾಡಕ್ ಬರ್ತಾರ. ಇಂತ ವರ್ಡ್ಗಳನ್ನ ಪ್ರತಿಯೊಂದು ಪಕ್ಷಿಗಾರ ಬಂದು ನಮಗ್ ಹೇಳಿದಂತ ಸಾಧ್ಯ ಅದಾವ್. ಈಗ ಮನೆನ ಹೇಳಿದ್ರ ಅವ್ರ ಮನಿನ ಸುತ್ತಿಲ್ಲ, ನಿಮ್ ಕಂಪ್ಲೇಂಟ್ ಸರಿ ಮಾಡಕ್ ಬರ್ತಾರ. ಇದನ್ನೆಲ್ಲ PSI ಅವ್ರು ಮಾತಾಡುವಂತ ಕರ್ತವ್ಯನ ಅಲ್ಲ. ಯಾಕಂದ್ರೆ ನಾವು ಕಾನೂನು ಪಾಲನೆ ಮಾಡೋರು, ಕಾನೂನನ್ನ ರಕ್ಷಣೆ ಮಾಡೋರು. ನಮಗ ರಕ್ಷಣೆ ಇಲ್ಲ ಅಂತಂದ್ರ ಎಲ್ಲಿ ಇದು ವ್ಯವಸ್ಥೆ ಬಂದಿತ್ತಂತ. ಆಮೇಲೆ ಅವ್ರು ಬಂದಾಗ ನಾವು ಅವ್ರಿಗೆ ಪಕ್ಷಗಾರಿಗೆ ನೇರವಾಗಿ ಹೇಳಿನ್ಯ, ಅವ್ನ್ ಏನೂ ಗೊತ್ತಿಲ್ಲ, ಅದಕ್ಕ ಹಿಂದ್ ವಕೀಲರ ಹೆಸರಲ್ಲೇ ಹೊಯ್ಕೋತಾನ, ನೀವು ಅದನ್ನ ಕಿವಿಗ್ ಹಾಕೋಬೇಡ್ರಿ ಅಂತೇಳಿ ನಮ್ ಪಕ್ಷಗಾರಿಗೆ ಧೈರ್ಯ ತುಂಬುವಂತ ಕೆಲ್ಸಾನ ನಾ ಮಾಡೇನಿ. ಯಾರೇ ಆಗಿರ್ಲಿ, ನಿಮ್ ವಕೀಲ್ರ ಯಾರ್ದಾರ ಕರ್ಕೊಂಡ್ ಬಾ ಅಂತ ಹೇಳ್ತಾನೋ, ಇವೇನ್ ಜಡ್ಜ್ ನಮಗ್ ಕರ್ಕೊಂಡ್ ಬಾ ಅಂತ ಹೇಳಾಕ, ನೀವು ಬೇಕಾದ್ರೂ ಬರ್ಬೇಕಾಗಿತ್ತು ನಮ್ ಕೋರ್ಟಿಗೆ. ಪಕ್ಷಗಾರಿಗೆ ಹೇಳ್ತಾನ, ಯಾವ ವಕೀಲ್ ಕೊಟ್ಟಿ ಕರ್ಕೊಂಡ್ ಬಾ ಅಂತ ಹೇಳ್ತಾನಂತೀವ. ಏನ್ ನೀವು ಜಡ್ಜ? ಇದು ಬಹಳ ದಿನದಿಂದ ನಡೆದಂತ ಅನ್ಯಾಯ. ಈಗ ಒಂದ್ ಸ್ವಲ್ಪ ಬೆಳಕಿಗೆ ಬರಕ್ ಇದೊಂದು ಅವಕಾಶ ಸಿಕ್ಕೈತಿ. ಅದಕ್ಕೆ ಇದನ್ನ ಉಗ್ರವಾಗಿ ನಾವು ಕರ್ನಾಟಕದಾದ್ಯಂತ ಹೋರಾಟ ಮಾಡ್ಬೇಕಂತೇಳಿ ಎಲ್ಲಾ ವಕೀಲರಲ್ಲಿ ಇನ್ನೊಮ್ಮೆ ಮನವಿ ಮಾಡ್ಕೋತೀನ ನಿಮ್ ಮಾಧ್ಯಮದ ಮೂಲಕ. ಯಾಕಂದ್ರ ನಮಗ್ ಮೊದಲ್ ರಕ್ಷಣೆ ಬೇಕು, ಆಮೇಲೆ ನಾವು ಜನಸಾಮಾನ್ಯರ ರಕ್ಷಣೆ ಮಾಡೋಣ, ನಮ್ ಪಕ್ಷಗಾರ ರಕ್ಷಣೆ ಮಾಡೋಣ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ.